We will go for a top story 2. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಯಾವತ್ತಿಗೂ ಕೂಡ ಬಿಡಿಸಲಾಗದಂತಹ ಒಗಟಾಗಿದ್ದಾರೆ. ಬಂಡೆಗೆ ಮಾಜಿ ಸಿಎಂ ಈಗ ದೊಡ್ಡ ತಲೆನೋವಾಗಿದ್ದಾರೆ. ಏನು ಅನ್ನುವಂಥದ್ದು ನೋಡ್ಕೊಂಬರೋಣ ಟಾಪ್ ಸ್ಟೋರಿ 2ನಲ್ಲಿ. ಲೆಟ್ಸ್ ಗೋ ಫಾರ್ ಅ ಟಾಪ್ ಸ್ಟೋರಿ 2. ಎಸ್, ಡಿ ಕೆ ಸರ್ಕಾರಕ್ಕೆ ಬಿಡಿಸಲಾಗದ ಒಗಟಾಗಿರುವಂತಹ ಸಿದ್ದರಾಮಯ್ಯ ಬಿಡಿಸಲಾಗದ ಒಗಟಾಗಿದ್ದಾರೆ. ಸಿ ಎಂ ಡಿ ಕೆಗೆ ಜಟಿಲ ಸಮಸ್ಯೆಯಾದ ಸಿದ್ದು ನಿಗೂಢ ನಡೆಯಿದೆ. CLP ಸಭೆಯಲ್ಲೂ ಕೂಡ ಎದ್ದು ಕಾಣಿಸಿದೆ ಸಿದ್ದರಾಮಯ್ಯನವರ ಮೌನ. ಡಿ ಕೆ ಸರ್ಕಾರದ ಜೊತೆ ಮಾಜಿ CM ಸಿದ್ದು ಯಾಕೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ? ಕೈ ಮನೆಯೊಳಗಿನ ಕದನಕ್ಕೆ ಕಂಗಾಲಾದ್ರ CM ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಇದು ಅಂತರದ ನಡೆಯ ಅಥವಾ ಉದ್ದೇಶಪೂರ್ವಕ ಗೈರ ಅನ್ನುವಂತಹ ಪ್ರಶ್ನೆಗಳೇ ಕಾಡ್ತಾ ಇದೆ. CM ಡಿ ಕೆಗೆ ಒಂದಲ್ಲ ಎರಡಲ್ಲ ಸಂಕಷ್ಟಗಳದ ಸರಮಾಲೆಯಾಗಿದೆ ಮುಖ್ಯಮಂತ್ರಿ ಆದ ಮೇಲೆ. ಒಂದು ಕಡೆ ಮಾಜಿ CM ಮೌನ, ಮತ್ತೊಂದು ಕಡೆ ಸದ್ದು. CM ಡಿ ಕೆ ಶಿವಕುಮಾರ್ ಅವರಿಗೆ ಇದು ದೊಡ್ಡ ತಲೆ ಬಿಸಿ ಆಗಿಬಿಟ್ಟಿದೆ. ಏನು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಗೊತ್ತಿಲ್ಲ. ಒಂದು ಕಡೆ ಮಾತಾಡಬೇಕು, ಆದರೆ ಮಾತಾಡ್ತಾ ಇಲ್ಲ. ಸಚಿವ ಸಂಪುಟದ ವಿಸ್ತರಣೆ ಆದಮೇಲೆ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? CLP ಸಭೆಗೆ ಏನಾದರೂ ಬರ್ತಾರೇನೋ? ಮೊನ್ನೆ ಅಷ್ಟೇ ಸದನಕ್ಕೆ ಬಂದರು ಸಿದ್ದರಾಮಯ್ಯವರು. ಒಂದು ಸ್ವಲ್ಪ ನಿಟ್ಟುಸಿನ ವಾತಾವರಣ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಅಟ್ಲೀಸ್ಟ್ ಇಲ್ಲಾದರೂ ಬಂದ್ರಲ್ಲ ಸಿದ್ದರಾಮಯ್ಯವರು ಅಂತ. ಅದರ ಬೆನ್ನಲ್ಲೇ CLP ಸಭೆ ಆಯಿತು. CLP ಸಭೆಗಾದರೂ ಬರ್ತಾರಾ ಅಂತ ನಿರೀಕ್ಷೆ ಇಟ್ಕೊಂಡು ಕೂತಿದ್ರು ಡಿ ಕೆ ಶಿವಕುಮಾರ್. ಅಲ್ಲೂ ಕೂಡ ಬರಲಿಲ್ಲ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರ ಈ ಆಬ್ಸೆನ್ಸ್, ಸಿದ್ದರಾಮಯ್ಯನವರ ಈ ಸೈಲೆನ್ಸ್ ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಕೊಡ್ತಾ ಇದೆ. ಒಂದು ಕಡೆ ಅವ್ರ ಸೈಲೆನ್ಸು, ಇನ್ನೊಂದು ಕಡೆ ಬೇರೆ ಸಚಿವರ ಶಾಸಕರ ವೈಲೆನ್ಸು, ಗದ್ದಲ, ಅದೆಲ್ಲವೂ ತಲೆ ಬಿಸಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ಗಳಿದೆ. ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಕೈ ಶಾಸಕಾಂಗ ಪಕ್ಷಕ್ಕೆ ಪಾಳೆಯಕ್ಕೆ ಈಗ ಸಿದ್ದರಾಮಯ್ಯನವರು ಬರಲಿಲ್ಲ. ಪಕ್ಷದ ಸಭೆಗೂ ಕೂಡ ಸಿದ್ದರಾಮಯ್ಯನವರು ಬರಲಿಲ್ಲ. CLP ಸಭೆಯಲ್ಲಿ ಎದ್ದು ಕಾಣಿಸಿದೆ ಸಿದ್ದರಾಮಯ್ಯ ಗೈರು ಹಾಜರಿ. ಅವರ ಆಬ್ಸೆನ್ಸ್ ಕಾಣಿಸಿದೆ. ಶಾಸಕಾಂಗದ ಪಕ್ಷದ ಸಭೆಯಿಂದ ಸಿದ್ದರಾಮಯ್ಯ ಲಿಟ್ರಲಿ ಈಗ ದೂರ ಅನ್ನುವಂತಹ ನಿಟ್ಟಿನಲ್ಲಿದ್ದಾರೆ. ಡಿ ಕೆ CM ಆದ ಬಳಿಕ ನಡೆದಂತಹ ಪ್ರಥಮ CLP ಸಭೆ ಇದು. ಸದನಕ್ಕೆ ಬಂದ ಸಿದ್ದು CLP ಸಭೆಗೆ ಬರಲೇ ಇಲ್ಲ. ಯಾಕೆ? ನಾನಾಗಲೇ ಹೇಳಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯನವರು ಆಬ್ಸೆಂಟ್ ಆಗಿದ್ದರು, ಗೈರಾಗಿದ್ದರು. ಅಧಿವೇಶನದ ಮೊದಲ ದಿನವೂ ಕೂಡ ಗೈರಾಗಿದ್ದಂತಹ ಟಗರು ಸಿದ್ದರಾಮಯ್ಯನವರು. ಮಾಸದ ಗಾಯವಾಗಿ ಉಳಿದೇ ಹೋಯ್ತಾ ಈ ಆಂತರಿಕ ಬಿಕ್ಕಟ್ಟು? ಉಳಿದು ಬಿಡ್ತಾ ಹಿಂಗೆ ಗೊತ್ತಿಲ್ಲ. ಮೌನವೆಂಬ ಆಭರಣವನ್ನು ಧರಿಸಿ ನಡುಕ ಹುಟ್ಟಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು. ಯಾಕೆ ಅಂತಂದರೆ ಇವತ್ತಿನ ತನಕ ಸಿದ್ದರಾಮಯ್ಯನವರು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಮಾತನ್ನೇ ಆಡಿಲ್ಲ. ಯಾವ ಸಚಿವ ಸಂಪುಟದ ವಿಸ್ತರಣೆಗಾಗಿ 4-5 ಸಲ ದೆಹಲಿಗೆ ಹೋಗಿ ಬಂದರೋ ಆ ಸಚಿವ ಸಂಪುಟದ ವಿಸ್ತರಣೆ ಆದ ನಂತರ ಸಿದ್ದರಾಮಯ್ಯನವರು ಗಪ್ಚುಪ್ ಮಾತಾಡಿಲ್ಲ. ಸಚಿವರ ಪ್ರಮಾಣ ವಚನಕ್ಕೆ ಬರಲಿಲ್ಲ. ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಅಟೆಂಡ್ ಆಗಿಲ್ಲ. ಸದನಕ್ಕೆ ಬರ್ತಾರೋ ಇಲ್ವೋ ಅನ್ನುವಂತಹ ಡೌಟ್ ಇತ್ತು. ಸದನಕ್ಕೆ ಬಂದರು, ಆದರೆ ಪ್ರಥಮ ದಿನ ಸದನದಲ್ಲಿ ಗೈರಾಗಿದ್ದರು. ಪಕ್ಷದ ಸಭೆ ಸ್ವಾಮಿ, ಇದೇ ಕಾಂಗ್ರೆಸ್ ಪಕ್ಷದ ಸಭೆ ಇದು CLP ಸಭೆ. ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ CM ಆದಮೇಲೆ ನಡೆದಂತಹ ಪ್ರಥಮ CLP ಸಭೆ. ಇಲ್ಲಾದರೂ ಬರ್ತಾರೆ ಸಿದ್ದರಾಮಯ್ಯನವರು ಅಂತಂದರೆ ಇಲ್ಲೂ ಬರಲಿಲ್ಲ. ಸಿದ್ದರಾಮಯ್ಯನವರ ಮೌನವೇ ಈಗ ದೊಡ್ಡ ಟೆನ್ಷನ್ ಆಗಿದೆ, ದೊಡ್ಡ ತಲೆಬಿಸಿ ಆಗಿದೆ. ಯಾಕೆ ಸಿದ್ದರಾಮಯ್ಯನವರು ಇಷ್ಟು ಮೌನವನ್ನು ಕಾಯ್ದುಕೊಳ್ಳಲು ಕೂತಿದ್ದಾರೆ? ಅವರು ಹೇಳಿದಂತಹ ವ್ಯಕ್ತಿಗಳನ್ನು ಮಂತ್ರಿಯನ್ನಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೌನ ವಹಿಸ್ತಾ ಇದ್ದಾರಾ? ಅಥವಾ ಇದು ಬೇಕು ಅಂತ ಮಾಡ್ತಾ ಇರೋದಾ? ಅಥವಾ ಏನು ಇಂಟ್ರೆಸ್ಟ್ ಹೋಗ್ಬಿಟ್ಟಿದ್ದಾನೆ ಸಿದ್ದರಾಮಯ್ಯನವರಿಗೆ ಅನ್ನುವಂಥದ್ದೇ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ಮಾತನಾಡಿರುವಂತಹ ಒಂದು ವಿಡಿಯೋ ಬೈಟ್ ಇದೆ. ಆ ವಿಡಿಯೋ ತುಣುಕನ್ನು ನೋಡ್ಕೊಂಡು ಬರೋಣ. ಬೈಟ್ ಪ್ಲೀಸ್. ಮಾತಾಡಲ್ಲ ಜಾಸ್ತಿ ಅಷ್ಟೇ, ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಪುಸ್ತಕ ಬಿಡುಗಡೆ ಮಾಡೋದು, ಮೊನ್ನೆ ಪುಸ್ತಕ ಬಿಡುಗಡೆ ಮಾಡೋದು ಸೈಲೆಂಟ್ ಆಗಿರೋದು. ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ. ನಾನು ಈಗ ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಅಲ್ಲದೆ ಇರೋದರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ.
ಎಸ್, ಇದು ಸಿದ್ದರಾಮಯ್ಯನವರ ಮಾತು. ನಾನು ಸೈಲೆಂಟ್ ಆಗಿಲ್ಲ, ಯಾಕೆಂತಂದರೆ ನಾನು ಮುಖ್ಯಮಂತ್ರಿ ಅಲ್ಲ. ಮುಖ್ಯಮಂತ್ರಿ ಆದವರು ಮಾತಾಡಬೇಕು, ನಾನು ಮಾತಾಡಿ ಏನು ಯೂಸು. ಆದ್ದರಿಂದ ನಾನು ಸೈಲೆಂಟಾಗೇ ಏನಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಆದರೆ ವಾಸ್ತವಿಕವಾಗಿ ಸಿದ್ದರಾಮಯ್ಯನವರು ಕಂಪೇರಿಟಿವ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಅವರನ್ನು ಕಂಪೇರ್ ಮಾಡಿದರೆ ಈಗಿನ ದಿನಕ್ಕೆ ಅವರು ಆಬ್ವಿಯಸ್ಲಿ ಸೈಲೆಂಟ್ ಆಗಿದ್ದಾರೆ. ಆ್ಯಂಡ್ ಈಗ ರೆಬಲ್ ಪಾಲಿಟಿಕ್ಸ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಇದೆ, ಆ ಬ್ರೇಕಿಂಗನ್ನು ನೋಡಿಕೊಂಡು ಬರೋಣ. ಸಿದ್ದು ಮೌನ ಕ್ರಾಂತಿಯ ಬೆನ್ನಲ್ಲೇ ಈಗ ರೆಬಲ್ ಪಾಲಿಟಿಕ್ಸ್ನ ಸದ್ದು ಕೇಳಿ ಬರ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದು ಆಪ್ತರೂ ಕೂಡ ಗೈರಾಗಿರೋದು ಗಮನಾರ್ಹ. ಶಾಸಕಾಂಗ ಸಭೆಗೆ ಗೈರಾಗುವ ಮೂಲಕ ಡಿ ಕೆ ಶಿವಕುಮಾರ್ಗೆ ಸೆಡ್ ಹೊಡೆದ್ರ. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಅನೇಕ ಜನ ಶಾಸಕರು ಈಗ ರೆಬಲ್ ಆಗಿದ್ದಾರೆ. ಇನ್ನೂ ಆರಿಲ್ಲ ಸಚಿವಾಕಾಂಕ್ಷಿಗಳ ಎದೆಯೊಳಗಿನ ಕಿಚ್ಚು. ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಿಚ್ಚು ಇನ್ನೂ ಆರಿಲ್ಲ. ಯಾರ್ಯಾರು ಬಂದಿಲ್ಲ? ಎಚ್ ಸಿ ಮಹದೇವಪ್ಪ ಬಂದಿಲ್ಲ, ಕೃಷ್ಣಪ್ಪ ಬಂದಿಲ್ಲ, ಇನ್ನೂ ಅನೇಕ ಜನ ಬಂದಿಲ್ಲ. ಮಂತ್ರಿಗಳಿಗಾಗಿ ಪಟ್ಟು ಹಿಡಿದು ಕುಳಿತಿದ್ದಂತಹ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಖುದ್ದು CM ಮನೆಗೆ ಬಂದರೂ ಕೂಡ ಕೃಷ್ಣಪ್ಪ ಅವರ ಕೋಪ ತಣ್ಣಗಾಗಲಿಲ್ಲ, ಆರಲಿಲ್ಲ. ಒಂದು ಕಡೆ ಸಿದ್ದು, ಮತ್ತೊಂದು ಕಡೆ ರೆಬಲ್ಸ್. ಇವರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ರೈಟ್ ನಾವು ಈಗ ಸಂಕಷ್ಟ. ಏನು ಮಾಡೋದು, ಇದನ್ನೆಲ್ಲ ಹೆಂಗೆ ಸರಿಪಡಿಸೋದು ಅನ್ನುವಂಥದ್ದೇ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಒಂದು ದೊಡ್ಡ ತಲೆಸೂಲಿಯಾಗಿದೆ. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ. ಒಂದು ಕಡೆ ಸಿದ್ದರಾಮಯ್ಯನವರನ್ನು ಸಮಾಧಾನಪಡಿಸಿ ಮೊದಲಿನಂತೆ ಸಿದ್ದರಾಮಯ್ಯನವರನ್ನು ಪಕ್ಷದ ಸಂಘಟನೆಯಲ್ಲಿ ಆ್ಯಕ್ಟಿವ್ ಮೋಡ್ನಲ್ಲಿ ಇಡಬೇಕಾ, ಅಥವಾ ಇನ್ನೂ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅಸಮಾಧಾನದಲ್ಲಿರುವಂತಹ ನಾಯಕರನ್ನು ಸಮಾಧಾನಪಡಿಸ್ಕೊಂಡು ಮುಂದಿನ ದಿನಗಳ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕಾ, ಏನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಏನು ಮಾಡಬೇಕು ಅನ್ನುವಂಥದ್ದೇ ದೊಡ್ಡ ತಲೆಬಿಸಿಯಾಗಿದೆ. ಖುದ್ದು ಅವರೇ ಹೋಗಿ ಅನೇಕ ಜನ ಶಾಸಕರ ಮನೆಯಲ್ಲಿ ಕುಳಿತುಕೊಂಡು ಸಂಧಾನಕ್ಕೆ ಪ್ರಯತ್ನ ಪಟ್ಟರು. ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿದ್ರು, ಆದರೂ ಅವರು ಕೆಡಿಯಾರಿಲ್ಲ. ಎಚ್ ಸಿ ಮಹದೇವಪ್ಪ ಅವರು ಕೂಡ ಗೈರಾಗಿದ್ದಾರೆ. ಹೀಗೆ ಅನೇಕರು ಕೂಡ ಯಾರ್ಯಾರು ಸಚಿವಾಕಾಂಕ್ಷಿಗಳಾಗಿದ್ದರು ಅವರೆಲ್ಲ ಕೂಡ ಗೈರಾಗಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಆ ಬ್ರೇಕಿಂಗನ್ನು ನೋಡ್ಕೊಂಬರೋಣ. CLP ಸಭೆಯಲ್ಲಿ CM DK ನಿರ್ಧಾರಕ್ಕೆ ಭುಗಿಲೆದ್ದಂತಹ ಆಕ್ಷೇಪ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಕೌನ್ಸಲಿಂಗ್ ಮೂಲಕ ವರ್ಗಾವಣೆಗೆ ಶಾಸಕರಿಂದ ಈಗ ಆಕ್ಷೇಪ ಅನ್ನುವಂತಹ ವಿಚಾರಗಳು. ವರ್ಗಾವಣೆ ಅಧಿಕಾರದಿಂದ ವಂಚಿತರಾಗಿದ್ದಂತಹ ಸಚಿವರು, ಶಾಸಕರು ವರ್ಗಾವಣೆ ಅವಕಾಶ ಕೈ ತಪ್ಪಿದ್ದಕ್ಕೆ ಕೊತ ಅಂತಿದ್ದಂತಹ ನಾಯಕರು. DK ನಿರ್ಧಾರಕ್ಕೆ ಸಚಿವರಿಂದಲೇ ಶುರುವಾಗಿತ್ತು ಅಪಸ್ವರ. ಸಚಿವರಿಂದಲೇ ಶುರುವಾಗಿತ್ತು. ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದಂತಹ ಸಚಿವ. ಬಾಗಲಕೋಟೆಯಲ್ಲಿ ನಡೆದಂತಹ ಬರ ಪರಿಸ್ಥಿತಿ ನಿರ್ವಹಣೆ ಸಭೆಯಲ್ಲಿ ಅಧಿಕಾರಿಗಳ ಚಳಿ ಬಿಡಿಸಿದಂತಹ ವಿಜಯಾನಂದ ಕಾಶಪ್ಪನವರು. ಎಸ್, ಕಾಲ್ ಮಾಡಿದರೆ ನಮ್ಮನ್ನೇ ಯಾರು ಅಂತ ಕೇಳ್ತೀರಾ ಅಂತ ಹೇಳಿ ಚಳಿ ಬಿಡಿಸಿದಾರಂತೆ. ನಿಮ್ಮನ್ನು ನಾವೇ ಪರಿಚಯ ಮಾಡಿಕೊಳ್ಬೇಕಾಗಿದೆ, ವಿಜಯಾನಂದ ಕಾಶಪ್ಪನವರು ಹೇಳಿದ ಮಾತು. ಇನ್ನು ನೀವೆಲ್ಲ ಸಾರ್ವಜನಿಕರ ಕೆಲಸವನ್ನು ಹೇಗೆ ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತ ಹೇಳಿ ಶಾಸಕರು ಸಚಿವರನ್ನು ಭೇಟಿ ಮಾಡಬೇಕು. ಭೇಟಿ ಮಾಡಿ ಎಲ್ಲರ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತ ಕ್ಲಾಸ್ ತಗೊಂಡಿದ್ದಾರೆ. ಪರೋಕ್ಷವಾಗಿ CM DK ನಿರ್ಣಯಕ್ಕೆ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶಪ್ಪನವರು ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಯಾರು ಮಾಡಬೇಕು, ಯಾರು ವಹಿಸಿ ನೋಡಿದ್ರಿ, ಯಾರ್ಯಾರಿದ್ದೀರಿ ಗೊತ್ತಾಗುತ್ತಂತೆ. ನಿಮಗೆ ಕೆಲಸ ಇರೋದಿಲ್ಲ. ಸಾರ್ವಜನಿಕ ಜನರಲ್ಲೂ ಇದು ಸ್ವಚ್ಛತೆ ಬೆಲೆಗಾಗಿ ಕೇಳೋದಿಲ್ಲ. ನೀವು ಈ ಸಾರ್ವಜನಿಕ ಪರಿಸ್ಥಿತಿ ಏನಾಗುತ್ತೆ ಆಫೀಸ್ ಬಂದ್ರೆ ನೋಡ್ರಿ. ನಾನು ಯಾವುದೇ ಗುರುಬಂದು ಸಾರ್ವಜನಿಕ ಗುರುಬಂದು ನಾನು ಕೇಳೋದು ಸಹಿಸಕ್ಕಾಗೋದಿಲ್ಲ. ನಿಮಗೆ ಇದು ಫಸ್ಟ್ ವಾರ್ನಿಂಗ್ ನಾನು ಹೇಳ್ತಾ ಇದ್ದೀನಿ. ಲೇಟರ್ ವಿಲ್ ಫೇಸ್ ಇಟ್. ನಾನು ಟೆಲಿಂಗ್ ಇನ್ಮೇಲೆ ಯಾವುದೇ ಮೀಟಿಂಗ್ ಬರ್ಬೇಕಾದ್ರೆ ಹ್ಯಾವ್ ಟು ವೆರಿ ಮಚ್ ಅವ್ರು ಸ್ಟಡಿ ಮಾಡಿ ಬರ್ಬೇಕು. ಸುಮ್ಮನೆ ಒಂದು ನಾನು ಇವತ್ತು ಬಂದಿದ್ರಿ, ನೀನು ಬಂದಿದ್ರಿ, ಆಮೇಲೆ ಇವ್ರು ಯಾರು ಅಧಿಕಾರಿಗಳು ಹೊರಟಿ ಇಲ್ಲ. ಕಂಪಲ್ಸರಿ ಹೇಳ್ತೀನಿ, ಯಾರು ಅಧಿಕಾರಿಗಳು ಬರ್ತೀರಿ ಎಲ್ಲ ಕ್ಷೇತ್ರದ ಶಾಸಕರು ಹೋಗಿ ನೀವು ಭೇಟಿಯಾಗಿ ಯಾವ ಇಲಾಖೆ ನೀವು ಮುಖ್ಯಸ್ಥರಿದ್ದೀರಿ ಅನ್ನೋದನ್ನ ಪರಿಚಯ ಮಾಡ್ಕೊಂಡು ಬರ್ಬೇಕು. ನೀವು ಫೋನ್ ನಂಬರ್ ಕೊಟ್ಟು ಫೋನ್ ನಂಬರ್ ಇಸ್ಕೊಂಡು ಕಡ್ಡಾಯವಾಗಿ ಅವ್ರ ಗಮನ ಕಾಂಟ್ಯಾಕ್ಟ್ ಇರಬೇಕು. ಅವರ ಬಿಡಿಸಲಾಗದಂತಹ ಒಗ್ಗಟ್ಟಿನ ಕತೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಶಮನಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ.